ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗೋಯ್ತು ವಿಡಿಯೋ ಹಾಕಿ, ಅಡುಗೆ ವಿಡಿಯೋ ಹಾಕಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಬೇಸಿಗೆಗಾಲಕ್ಕೆ ಒಂದು ಒಳ್ಳೆ ಸೂಟ್ ಆಗುವಂಥ ರೆಸಿಪಿನ ಮಾಡಿದ್ದೀವಿ. ಇದು ಆರೋಗ್ಯಕರವಾಗಿ ಕೂಡ ಇರುತ್ತೆ, ಬಿಸಿಗೆ ತಂಪಾಗೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಲ್ಬಾಯಿ ಅಥವಾ ಕೀಲ್ಸ ಅಂತ ಕರಿತೀವಿ, ನೀವೇನಂತ ಕರಿತೀರ ಅಂತ ಕಮೆಂಟ್ ಮಾಡಿ. ಯಾವ ರೀತಿ ಮಾಡೋದು ನೋಡೋಣ. 1 ಗ್ಲಾಸಷ್ಟು ಇಲ್ಲಿ ರಾಗಿನ ತೊಗೊಂಡಿದ್ದೀವಿ. ನೋಡಿ, ಇದು ನ್ಯಾಚುರಲ್ ಆಗಿ ಪ್ಯೂರ್ ಆಗಿದೆ ರಾಗಿ, ತುಂಬ ಒಳ್ಳೆ ರಾಗಿನ ತೊಗೊಂಡಿದ್ದೀವಿ. ಇದನ್ನ ಚೆನ್ನಾಗೀಗ ತೊಳ್ಕೊಬೇಕಾಗತ್ತೆ. ಒಂದು 2-3 ಸರಿ ಅಂತೂ ನೀವು ಕನಿಷ್ಠ ತೊಳಿಬೇಕಾಗತ್ತೆ. ಎಷ್ಟು ತೊಳೆದ್ರೂ ಧೂಳು ಬರ್ತಾನೆ ಇರುತ್ತೆ. ಈಗ ಇದಕ್ಕೆ ನೀರನ್ನ ಹಾಕಿಬಿಟ್ಟು ಒಂದು 4ರಿಂದ 5 ಅವರ್ ಇದನ್ನು ನೆನೆಸಿಡಬೇಕಾಗತ್ತೆ. ಚೆನ್ನಾಗಿದು ನೆನಿಬೇಕು. ರಾಗಿ ಈಗ ಚೆನ್ನಾಗಿ ನೆಂದಿದೆ, ಒಂದು 6 to 7 ಅವರ್ಸೇ ನೆಂದಿದೆ, ಚೆನ್ನಾಗಿ ನೆಂದಿದೆ. ಸೊ ಮೇಲೆ ನೊರೆ ಕೂಡ ಬರ್ತಾ ಇದೆ, ನೋಡ್ಬೋದು ನೀವು. ಈಗ ಇದನ್ನು ಚೆನ್ನಾಗಿ ನೀವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ, ನೆನೆಸಿರುವಂಥ ರಾಗಿನ ಹಾಕಿಬಿಟ್ಟು ಇದಕ್ಕೆ ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ರುಬ್ಕೊಳ್ಳಿ. ನುಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಳಿ. ನೋಡಿ, ಈಗ ರೆಡಿಯಾಗಿದೆ. ಇದನ್ನು ನೀವು ಶೋಧಿಸ್ಕೋಬೇಕಾಗತ್ತೆ. ನೀವು ಇದನ್ನು ಒಂದು ಕಾಟನ್ ಬಟ್ಟೆ ಅಥವಾ ಪಂಚೆ ಬಟ್ಟೆ ಆ ಥರದ್ರಲ್ಲಿ ಸೋಸಿದ್ರೆ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಸೊ ನಾವು ಇದರಲ್ಲೇ ಸೋಸ್ತಾ ಇದ್ದೀವಿ. ನೀವು ಬೇಕಾದ್ರೆ ಆ ಥರ ಬಟ್ಟೆಲಿ ಸೋಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು 2-3 ಸತಿ ನೀವು ರಾಗಿನ ಈ ಥರ ಸೋಸಿ ಮಾಡಿ ನೀವು ಈ ಥರ 2-3 ಸತಿ ಮಿಕ್ಸಿ ಮಾಡಿಕೊಂಡು ಮಾಡೋದ್ರಿಂದ ಚೆನ್ನಾಗಿ ರಾಗಿ ಹಾಲು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟೊಂದು ಒದಗಿದೆ ಅಂತ. 2-3 ಸತಿ ಈ ಥರ ಮಾಡ್ಕೋಬೇಕಾಗತ್ತೆ. ರಾಗಿ ಹಾಲಿಗೆ ರೆಡಿಯಾಗಿದೆ, ನೋಡ್ಬೋದು ನೀವು. ಈ ಹಾಲು ತುಂಬಾ ಒಳ್ಳೆಯದು, ಆರೋಗ್ಯಕರವಾಗಿ ಕೂಡ ಇರುತ್ತೆ. ಬೇಸಿಗೆ ಕಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬಿಸಿ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ಹಾಲಿಗೆ ರೆಡಿಯಾಗಿದೆ. ಈಗ ಬೆಲ್ಲ ಕರಗಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕಿ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀವಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರು 1/4 ಕಪ್ಪಷ್ಟು ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ. 1 ಕಪ್ಪಷ್ಟು ಪರ್ಫೆಕ್ಟಾಗಿತ್ತು ಸ್ವೀಟು, ಜಾಸ್ತಿ ಸ್ವೀಟ್ ಇಲ್ಲ, ಮೀಡಿಯಮ್ ಆಗಿ ಬೇಕು ಅಂದರೆ ಆ ಥರ ಮಾಡ್ಕೊಳ್ಳಿ. ಈಗ ಕುದಿಯೋದಕ್ಕೆ ಬಿಟ್ಬಿಡೋಣ. ಈಗ ಒಂದು ಪ್ಯಾನ್ಗೆ 1-2 ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ಳಿ. ಗಸಗಸೆನ ಹಾಗೆ ಹಾಕೋದ್ಕಿಂತ ಈ ಥರ ಫ್ರೈ ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಹಾಕಿ ನೋಡಿ, ಈ ಥರ ಹುರಿದಾಕಿ ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಳ್ಳಿ, 1 ಹಿಡಿಯಷ್ಟು. ಹಾಗೆ ಒಂದು 3-4 ಏಲಕ್ಕಿನ ಹಾಕ್ಕೊಳ್ಳಿ. ಹಾಗೆ ಹುರಿದಿರೋ ಅಂಥ ಗಸಗಸೆನ ಇದಕ್ಕೆ ಸೇರಿಸ್ಕೊಳ್ಳಿ. 1-2 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಇನ್ನೊಂದು 2 ಸ್ಪೂನಷ್ಟು ಹಾಗೆ ಎತ್ತಿಟ್ಕೊಳ್ಳಿ, ಮೇಲೆ ಹಾಕೋದಕ್ಕೆ ಬೇಕಾಗತ್ತೆ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ಹಾಗೆ ಈಗ ಕರಗಿಸ್ಕೊಂಡಿರುವಂಥ ಬೆಲ್ಲದ ನೀರನ್ನ ಇದಕ್ಕೆ ಸೇರಿಸಿ ಕುದಿಯೋ ತನಕ ಬಿಡೋಣ. ಮೇಲೆ ನೀರು ತೇಲ್ತಾ ಇದೆ, ಕೆಳಗಡೆ ಗಟ್ಟಿ ಇದೆ. ನೀವು ಬೇಕಂದರೆ ನೀರನ್ನ ಎತ್ತಿಟ್ಕೋಬೋದು. ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ತೆಳ್ಳಗಿದ್ರೂ ಪರವಾಗಿಲ್ಲ. ಈಗ ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಕೈ ಬಿಡದೆ ಚೆನ್ನಾಗಿ ಇದನ್ನು ತಿರುಗಿಸ್ಕೋತಾ ಬರಬೇಕಾಗತ್ತೆ. ಏನಿಲ್ಲ ಅಂದರೂ 20ರಿಂದ 25 ನಿಮಿಷ ಟೈಮ್ ತೊಗೊಳುತ್ತೆ. ನೀವು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ತಲೇ ಇರಬೇಕು. ನೀವೇನಾದರೂ ಕೈ ಬಿಟ್ರಿ ಅಂದರೆ ಗಂಟಾಗಿಬಿಡುತ್ತೆ, ಗಂಟಾದರೆ ಚೆನ್ನಾಗಿರಲ್ಲ. ಒಂದು ಪ್ಲೇಟ್ಗೆ ತುಪ್ಪನ ಹಾಕ್ಕೊಂಡು ಸವರಿಟ್ಕೊಳ್ಳಿ. ಈ ಥರ ತುಪ್ಪ ಹಾಕೋದ್ರಿಂದ ಅಂಟಲ್ಲ. ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿದೆ ಅಂತ, ಸರಿ ಮಾಡ್ತಾರಲ್ಲ ಆ ರೀತಿ ಇದೆ. ಸೊ ಇನ್ನೂ ಚೆನ್ನಾಗಿದು ಬೇಯಬೇಕು. ಒಂದು 10ರಿಂದ 20 ನಿಮಿಷ ಈ ಥರ ತಟ್ಟೆ ಬಿಟ್ಟು ಲಾಸ್ಟಲ್ಲಿ ಬೆಂದಮೇಲೆ ಒಂದು 5 ನಿಮಿಷ ಈ ಥರ ಇಟ್ಟು ಬಿಟ್ಬಿಡಿ. ನೋಡಿ ಈ ಥರ ಬರ್ತಾ ಇದೆ. ನೀವು ಕೈ ಬಿಟ್ಟರೆ ಅದು ಗಂಟಾಗಿಬಿಡುತ್ತೆ, ಆ ಥರ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಈಗ ಪುಡಿ ಮಾಡ್ಕೊಂಡಿರುವಂಥ ಗಸಗಸೆ ಪುಡಿನ ಒಂದು 3-4 ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಕೆಲವೊಬ್ಬರು ಪ್ಲೇನ್ ಮಾಡ್ತಾರೆ, ಪ್ಲೇನು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ರುಬ್ಬಿ ಕಾಯಿ ಗಸಗಸೆ ಎಲ್ಲ ರುಬ್ಬಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ, ಅಂಟ್ಕೋಬಾರ್ದು ಅಂತ. ಜಾಸ್ತಿ ತುಪ್ಪ ಸೇರಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದು ತುಂಬ ಸಾಂಪ್ರದಾಯಿಕ ಹಳೆಯ ಅಡಿಗೆ. ಇದನ್ನು ಮಾಡೋದಕ್ಕೆ ಪೇಷನ್ಸು ಬೇಕು, ತಿನ್ನೋದಕ್ಕಂತೂ ಸಕ್ಕತ್ತಾಗಿರುತ್ತೆ. ಈ ಟೈಮಲ್ಲಿ ಬೇಸಿಗೆಲಿ ತುಂಬಾ ಒಳ್ಳೆಯದು. ಹೀಟ್ ಆಗಿರೋರಿಗೆ, ಚಿಕ್ಕ ಮಕ್ಳಿಗೆ ತಿನ್ನೋದಕ್ಕೂ ಕೂಡ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಬೆಂದಿದೆಯಾ ಇಲ್ವಾ ನೋಡೋದಕ್ಕೆ ಒಂದು ಪ್ಲೇಟಲ್ಲಿ ನೀರು ತೊಗೊಂಡು ಈ ಥರ ಹಾಕಿ ಮೇಲೆ ತೇಲುತ್ತೆ. ಕೈಯಲ್ಲಿ ನೀವು ಮುಟ್ಟಿದ್ರೂ ಕೈಗೆ ಅಂಟ್ಕೊಳ್ಳೋದಿಲ್ಲ. ಈ ಥರ ಮಾಡೋದಕ್ಕೆ ಬರುತ್ತೆ. ಇದಾಗಿದೆ ಅಂತ ಕನ್ಸಿಸ್ಟೆನ್ಸಿ ನೀವು ಈ ಥರ ಮಾಡ್ಕೋಬೇಕಾಗತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನೋಡಿ ಈ ಥರ ಇರಬೇಕಾಗತ್ತೆ. ಈಗ ಇದು ರೆಡಿ ಇದೆ ಅಲ್ವಾ. ಈಗ ತುಪ್ಪ ಸವರಿ ಇಟ್ಕೊಂಡಿರೋ ಪ್ಲೇಟ್ಗೆ ನೀಟಾಗಿ ಇದನ್ನು ಹಾಕ್ಕೊಳ್ಳಿ. ನೀವು ಇದನ್ನು ದಪ್ಪದಾಗಿ ಕೂಡ ಮಾಡ್ಕೋಬೋದು, ಇಲ್ಲ ತೆಳ್ಳಗೆ ಬೇಕು ಅಂದರೆ ತೆಳ್ಳದಾಗಿ ಕೂಡ ಮಾಡ್ಕೋಬೋದು. ಹಾಕ್ಬಿಟ್ಟು ಈ ಥರ ಸ್ಪೂನಲ್ಲಿ ನೀವು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ. ಸೆಟ್ ಆದಮೇಲೆ ಇನ್ನರ್ಧ ಉಳಿಸ್ಕೊಂಡಿರೋಂಥ ಈ ಗಸಗಸೆ ಕೊಬ್ಬರಿ ತುರಿ ಏನಿತ್ತು, ಕೊಬ್ಬರಿ ಪುಡಿ, ಅದನ್ನು ನೀವು ಇದಕ್ಕೆ ಸೇರಿಸ್ಕೊಳ್ಳಿ ಮೇಲೆ. ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಎಕ್ಸ್ಟ್ರಾ ಡೆಕೋರೇಟಿವ್ ಆಗು ಕಾಣುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಇದನ್ನು 4-5 ಅವರ್ ಸೆಟ್ ಮಾಡ್ಕೋಬೇಕಾಗತ್ತೆ. ಸೆಟ್ ಆದಮೇಲೆ
ನೀವು ಇದನ್ನು ನೀಟಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಯೂಶಲಿ ಎಲ್ಲರೂ ಈ ಥರನೇ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ತಾರೆ. ನೀವು ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಆಲ್ಬಾಯ್ ಅಥವಾ ಕೀಲ್ಸ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ತೆಳ್ಳಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತಿಂತಾ ಇದ್ರೆ ಕೆಲವೊಂದು ಬೆಂದಿಲ್ಲ ಅಂದರೆ ನಿಮ್ಗೆ ಆ ಟೇಸ್ಟು ಗೊತ್ತಾಗ್ಬಿಡುತ್ತೆ. ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಪ್ಲೇಟಲ್ಲಿ ಒಂದು ಗ್ಲಾಸ್ ಹಾಕಿ ಮಾಡಿದ್ರೆ ಎಷ್ಟೊಂದು ಆಗಿದೆ ಅಂತ ಮನೆ ಮಂದಿ ಎಲ್ಲ ಕೂತ್ಕೊಂಡು ತಿನ್ಬೋದು. ತುಂಬ ಜನಕ್ಕೆ ಇದು ಫೇವ್ರೇಟ್ ಕೂಡ ಹೌದು. ಈಗ ಕೆಲವು ಹೋಟೆಲ್ಗಳಲ್ಲೂ ಕೂಡ ಇದು ಸಿಗುತ್ತೆ, ಬಟ್ ಮನೇಲಿ ಮಾಡಿದಷ್ಟು ಟೇಸ್ಟ್ ಇರಲ್ಲ ಅಲ್ವಾ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಇದೇ ಥರ ಸಿಂಪಲ್ ರೆಸಿಪಿಗೆ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಪುಷ್ಪ ಫುಡ್ ಬ್ಲಾಗ್ನ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಕೀಲ್ಸ ಅಥವಾ ಆಲ್ಬಾಯ್ನ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಬರ್ತೀವಿ. ಟಿಲ್ ದೆನ್ ಕೀಪ್ ವಾಚಿಂಗ್ ಪುಷ್ಪ ಫುಡ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.